ವಾಸ್ತವವಾಗಿ ಎಷ್ಟೋ ಸಂದರ್ಭದಲ್ಲಿ ಸ್ಥಳೀಯರಾದ ನಮಗೆ ನಮ್ಮ ಮಹತ್ವ ಗೊತ್ತಾಗೋದಿಲ್ಲ. ಹೊರಗೆ ನಿಂತು ನೋಡಿದಾಗ ಮಾತ್ರ ಗೊತ್ತಾಗತ್ತೆ. ಉತ್ತರ ಕನ್ನಡದ ಚೆಲುವಿದೆಯಲ್ಲ, ಇಲ್ಲಿಯ ಸಂಸ್ಕೃತಿಯ ಸೊಬಗಿದೆಯಲ್ಲ, ಅಸಾಮಾನ್ಯವಾದದ್ದು ಅನ್ನೋದು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೇ ಇದಕ್ಕೊಂದು ವಿಶಿಷ್ಟವಾದ ಸ್ಥಾನ ಇದೆ. ಆದರೆ ಭಾರತೀಯರ ಒಂದು ದೌರ್ಬಲ್ಯ ಏನು ಅಂತಂದರೆ, ನಮ್ಮ ಬಗ್ಗೆ ನಾವು ಮಾತನಾಡೋದಿಲ್ಲ, ಬೇರೆಯವರು ಹೇಳೋದಿಲ್ಲ. ಹೀಗಾಗಿ ಏನಾಗತ್ತೆ ಅಂತಂದರೆ, ಎಷ್ಟೋ ಸಲ ಆ ಮಹತ್ವ ಹಾಗೆ ಹಿನ್ನೆಲೆಗೆ ಉಳಿದ್ಬಿಡುತ್ತೆ. ನನ್ನ ಮನವಿ ಏನು ಅಂತಂದರೆ, ಇಲ್ಲಿಯ ಸ್ಥಳೀಯ ಅನೇಕ ಪ್ರತಿಭಾವಂತರಲ್ಲಿದ್ದೀರಿ. ಉತ್ತರ ಕನ್ನಡದ ಈ ಶಕ್ತಿಯನ್ನು, ಅದು ಸಂಸ್ಕೃತಿ ಇರ್ಬೋದು, ಪ್ರಕೃತಿ ಇರಬಹುದು, ಈ ಎರಡೂ ನೆಲೆಯಲ್ಲಿ ಜಗತ್ತಿಗೆ ತಿಳಿಸಿಕೊಡುವ ಕೆಲಸ ಆಗಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ಸಾಂಸ್ಕೃತಿಕ ಕೇಂದ್ರವೇ ಒಂದು ರೀತಿ ಬಿಕ್ಕಟ್ಟಿನಲ್ಲಿದೆ ಅಂತ ನಾವು ಭಾವಿಸಿದ್ದೀವಿ. ಯಾವುದೇ ಕಾಲದಲ್ಲಿ, ಯಾವುದೇ ದೇಶದಲ್ಲಿ ರಾಜಕೀಯ ಪ್ರಬಲವಾದಾಗ ಅಥವಾ ರಾಜಕೀಯ ಭ್ರಷ್ಟವಾದಾಗ ಸಂಸ್ಕೃತಿ ಹೀನ ಸ್ಥಿತಿಗೆ, ದುರ್ಬಲ ಸ್ಥಿತಿಗೆ ತಲುಪುತ್ತೆ ಅಂತ ಹೇಳಿ ಪ್ಲೇಟೋನೇ ಹೇಳ್ತಾನೆ. ಇದನ್ನು ಬಹಳ ಮುಖ್ಯವಾದ ಸಂಗತಿ ಇದು. ಸೊ ಹೀಗಾಗಿ ಇವತ್ತು ಕೇಂದ್ರ, ಸಾಂಸ್ಕೃತಿಕ ಕೇಂದ್ರವಾದ ಸಾಹಿತ್ಯ ಪರಿಷತ್ತು ಬಿಕ್ಕಟ್ಟಿನಲ್ಲಿರುವಾಗ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಬಳಗ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದೆ ಎನ್ನುವಂಥದ್ದು ಈ ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ವಿಶೇಷ ಅಂಥೇಳಿ ನಾನು ಭಾವಿಸಿದ್ದೀನಿ. ನಾನು ಬಂದಾಗ ಚಂದ್ರಶೇಖರ್ ನನಗೆ ನನ್ನ ಹತ್ರ ಮಾತನಾಡ್ತಾಯಿದ್ರು, ತಾಲೂಕು ಅಧ್ಯಕ್ಷರು. ನಮ್ಮ ವಾಸ್ತ್ರೆಯವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಂದು ರೀತಿ ಆದರ್ಶ ಅಧ್ಯಕ್ಷರು ಅಂತ. ರವಿಕುಮಾರ್ ಸಹ ಮಾತುಗಳನ್ನು ಹೇಳಿದರು. ನಮ್ಮನ್ನು ಯಾರನ್ನಾದರೂ ಎದುರಿಗೆ ಕೂರಿಸ್ಕೊಂಡು ಹೊಗಳೋದಿರುತ್ತಲ್ಲ, ತುಂಬ ಮುಜುಗರದ ಸಂಗತಿ ಅದು. ಸತ್ಯವನ್ನು ಹೊಗಳಿಕೆ ಹಾಕಿದಾಗ ಹೇಳೋದಿರುತ್ತಲ್ಲ, ಅದು ಯಾವಾಗಲೂ ಒಂದು ಸವಾಲು. ನಮ್ಮ ಭಾಷೆಗೆ ಎರಡೇ ಸಾಧ್ಯತೆಗಳಿರೋದು ದಿನನಿತ್ಯದ ಭಾಷೆಗೆ, ಒಂದು ಹೊಗಳಿಕೆ, ಇನ್ನೊಂದು ತೆಗಳಿಕೆ. ಒಂದು ಯಾರನ್ನಾದರೂ ಬೈತಾ ಇರ್ತೀವಿ, ಇಲ್ಲದೆ ಯಾರನ್ನಾದರೂ ಅನವಶ್ಯಕವಾಗಿ ಹೊಗಳ್ತಾ ಇರ್ತೀವಿ, ಅವರಿಂದ ಏನಾದರೂ ಲಾಭ ಆಗೋದಿದ್ದರೆ. ಈ ಎರಡನ್ನೂ ಬಿಟ್ಟು ಮಾತನಾಡೋದಿರುತ್ತಲ್ಲ, ಇದು ಸಾಹಿತ್ಯ ನಮಗೆ ಕಲಿಸ್ಕೊಡುವಂಥದ್ದು. ಹೊಗಳಿಕೆಯೂ ಆಗದಾಗೆ, ತೆಗಳಿಕೆಯೂ ಆಗದಾಗೆ ಸತ್ಯವನ್ನು ಹೇಳುವ ಸವಾಲಿದೆಯಲ್ಲ, ಬಹುದೊಡ್ಡ ಕೆಲಸ ಅದು. ವಾಸ್ರೆಯವರು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ, ಕೇಳಿದ್ದೀನಿ ಅವರ ವಿಚಾರದಲ್ಲಿ. ಈ ಹೊಗಳಿಕೆಯಿಂದ ಅವರು ಒಪ್ಪದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ. ಏಕೆಂದರೆ ಜಗತ್ತಿನಲ್ಲಿ ಮಾರ್ಕ್ವೆಸ್ ಅಂತ ಹೇಳಿ ಬಹಳ ದೊಡ್ಡ ಲೇಖಕ ನಮ್ಮ ಕಾಲದ, ಅವನು ಹೇಳ್ತಾನೆ, ರಾಜಕೀಯ ಧರ್ಮ ಭ್ರಷ್ಟವಾದಾಗ ನಮ್ಮನ್ನೇನಾದರೂ ಕಾಪಾಡುವಂಥದ್ದು ಯಾವುದಾದ್ರು ಇದ್ದರೆ ಅದು ಸಂಸ್ಕೃತಿ ಮಾತ್ರ ಅಂತ. ಎಷ್ಟು ಒಳ್ಳೆಯ ಮಾತು ನೋಡಿ. ಸಾಹಿತ್ಯಿಕ ಶಕ್ತಿ ಇದೆ ಅಂತ. ಯಾಕೆ ಶಕ್ತಿ ಇದೆ ಅಂತ ನಾವು ಭಾವಿಸ್ತೀವಿ ಅಂತಂದರೆ, ಉಳಿದ ರಾಜಕೀಯ ಇರ್ಬೋದು, ಧರ್ಮ ಇರ್ಬೋದು, ನಮ್ಮ ಮನಸ್ಸನ್ನು ಅಧೀನ ಮಾಡ್ಕೊಂಡ್ಬಿಡುತ್ತೆ. ಇವೆರಡು ಅಧಿಕಾರ ಕೇಂದ್ರಗಳು. ನೀವು ಗಮನಿಸಿ, ನಮ್ಮ ಜಗದ್ಗುರುಗಳಿರ್ಬೋದು, ಪೀಠಾಧ್ಯಕ್ಷರಿರ್ಬೋದು, ಅಥವಾ ನಮ್ಮ ರಾಜಕಾರಣಿಗಳಿರ್ಬೋದು, ಇವರೆಲ್ಲರೂ ಅಧಿಕಾರವನ್ನು ಬಯಸುವಂಥವರು. ಒಂದು ರೀತಿ ಉಳಿದವರೆಲ್ಲರನ್ನ ಅಧೀನ ಮನಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಬಯಸುವಂಥವರು. ಇವರನ್ನು ಪ್ರಶ್ನಿಸುವ ಶಕ್ತಿ ಇರೋದು ಲೇಖಕರಿಗೆ ಮಾತ್ರ, ಸಾಹಿತಿಗಳಿಗೆ ಮಾತ್ರ. ಅಧೀನ ಮನಸ್ಥಿತಿಗೆ ಒಳಗಾಗದ ಒಂದು ಸ್ಥಿತಿಯೆಲ್ಲ ಅವರು ಇರ್ತಾರೆ. ಆದರೆ ದುರಂತ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಹಿತಿಗಳು ಕೂಡ ಒಂದು ರೀತಿ ಅಧೀನ ಮನಸ್ಸಿಗೆ ಒಳಗಾಗ್ತಿದ್ದಾರೆ ಅನ್ನೋ ಆತಂಕ ನಮಗೆ ಒಳಗಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಸಾಹಿತ್ಯದ ಅಭಿನವ ರವಿಕುಮಾರ್ ಹೇಳಿದಾಗೆ ಸ್ವಾಯತ್ತ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳೋದಿರುತ್ತಲ್ಲ, ಅದು ತೀರಾ ಅಗತ್ಯ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಇಷ್ಟನ್ನು ಪ್ರಾಸ್ತಾವಿಕವಾಗಿ ಮಾತಾಡಿದೆ ಅಂತಂದರೆ, ನಮ್ಮ ಮಕ್ಕಳನ್ನು ಬೆಳೆಸೋದು ಜಗತ್ತಿನಲ್ಲಿ, ಅದರಲ್ಲೂ ಭಾರತದಲ್ಲಿ, ಜಗತ್ತಿನಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಇದೆ. ಆದರೆ ಭಾರತದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಯಾವುದಾದ್ರೂ ಕ್ಷೇತ್ರ ಇದ್ದರೆ
ಇದು ಮಕ್ಕಳು ಮತ್ತು ಮಕ್ಕಳ ಸಾಹಿತ್ಯ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಮಕ್ಕಳನ್ನ ನಾವು ಎಷ್ಟು ಪ್ರೀತಿಯಿಂದ ಬೆಳೆಸ್ತೀವಿ ಸರ್, ಎಷ್ಟು ಎಚ್ಚರಿಕೆಯಿಂದ ಕಾಪಾಡ್ತೀವಿ, ಮಕ್ಕಳನ್ನು ನಾವೆಲ್ಲಿ ನಿರ್ಲಕ್ಷಿಸಿದ್ದೀವಿ ಅಂತ. ತಂದೆ ತಾಯಿಗಳು ಮಕ್ಕಳನ್ನು ನಿರ್ಲಕ್ಷಿಸಿಲ್ಲ ನಿಜ. ಅವರ ಭೌತಿಕ ಬೆಳವಣಿಗೆಗೆ ಅನೇಕ ರೀತಿಯಲ್ಲಿ ಅವರು ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ, ನೆರವಾಗ್ತಿದ್ದಾರೆ, ಕಾಪಾಡ್ತಾ ಇದ್ದಾರೆ. ಆದರೆ ಅವರ ಬೌದ್ಧಿಕ ಶಕ್ತಿ, ಸೃಜನಶೀಲ ಶಕ್ತಿ ಬೆಳೀಲಿಕ್ಕೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆತಂಕ ಉಂಟಾಗತ್ತೆ. ಸರ್ಕಾರ ಆಗಲಿ ಸಮಾಜ ಆಗಲಿ ಏನು ಮಾಡ್ತಾಯಿದೆ ಮಕ್ಕಳಿಗಾಗಿ ಅಂತ ಯೋಚನೆ ಮಾಡಿದಾಗ ಆಶ್ಚರ್ಯ ಆಗತ್ತೆ. ಇಡೀ ಉತ್ತರ ಕನ್ನಡದಲ್ಲಿರ್ಬೋದು, ಭಾರತದಲ್ಲಿರ್ಬೋದು, ಮಕ್ಕಳ ಚಟುವಟಿಕೆಗೆ ಸೀಮಿತವಾಗಿರುವ ಯಾವುದಾದ್ರೂ ಕೇಂದ್ರ ಇದೆ ಅಂತಂದರೆ ನನಗೆ ಹೇಳಿ, ಯಾವ ಕೇಂದ್ರ ಇದೆ ಅಂತ. ನಿಮ್ಮ ಸಿದ್ದಾಪುರದಲ್ಲೇ ಮಕ್ಕಳಿಗೇ ಸೀಮಿತವಾಗಿ, ಮಕ್ಕಳಿಗೋಸ್ಕರನೇ ಯಾವುದಾದ್ರೂ ಒಂದು ಚಟುವಟಿಕೆ ನಡೀತಾ ಇದೆ ಅಂತ ನೋಡಿದರೆ ಆಶ್ಚರ್ಯ ಆಗುತ್ತೆ ನಮಗೆ. ನಾವು ಅಷ್ಟೇ, ಮಕ್ಕಳಿಗೆ ಹುಷಾರು ತಪ್ಪಿತು ಅಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಆದರೆ ಒಂದು ಮಗು ಡಲ್ಲಾಗಿದೆ ಅಂತಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಮಕ್ಕಳಿಗೆ ಹುಟ್ಟುಹಬ್ಬ ಆಯಿತು ಅಂತಂದರೆ ಏನೇನೆಲ್ಲ ಪ್ರೆಸೆಂಟ್ ಮಾಡ್ತಿರ್ತೀವಿ. ಮಕ್ಕಳಿಗೆ ಪುಸ್ತಕ ತಂದು ಕೊಡ್ತೀವ, ಮಕ್ಕಳ ಓದಿಗೆ ಸಹಾಯ ಮಾಡ್ತೀವ, ಮಕ್ಕಳು ಮನಸ್ಸು ಖಿನ್ನವಾಗಿದ್ದರೆ ಅವ್ರನ್ನ ಉತ್ಸಾಹದಿಂದ ಇಡಲಿಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತೀವಿ. ಒಂದು ಕ್ಷಣ ಯೋಚನೆ ಮಾಡಿದರೆ ಬಹುಶಃ ಸರ್ಕಾರ ಇರ್ಬೋದು, ಸಮಾಜ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಮಕ್ಕಳ ಸೃಜನಶೀಲ ಶಕ್ತಿಗೆ ಯಾವುದೇ ರೀತಿಯ ನೆರವನ್ನು ನೀಡ್ತಾ ಇಲ್ಲ. ಮಕ್ಕಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ತಾರೆ. ನೋಡು, ನಿನಗೆ ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ ಮಕ್ಕಳೇ ಆಸ್ತಿ ಆಗುವ ಹಾಗೆ ಯೋಚನೆ ಮಾಡ್ತೀಯಾರ? ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ ಇಂಪಾರ್ಟೆಂಟು, ಮಕ್ಕಳೇ ಆಸ್ತಿ ಆಗುವ ಹಾಗೆ ಮಕ್ಕಳನ್ನು ರೂಪಿಸೋದಿರುತ್ತಲ್ಲ, ಬಹಳ ಮುಖ್ಯವಾದದ್ದು. ಇವತ್ತು ಅದಕ್ಕೇ ಒಬ್ಬ ಲೇಖಕರು ಹೇಳ್ತಾರೆ, ಒಳ್ಳೆ ಡಾಕ್ಟ್ರು ನಮಗೆ ಬೇಕು, ಒಳ್ಳೆ ಇಂಜಿನಿಯರ್ ಬೇಕು, ಒಳ್ಳೆ ವಕೀಲರು ಬೇಕು, ಒಳ್ಳೆಯ ವ್ಯಕ್ತಿಗಳು ಬೇಕು ನಿಜ. ಆದರೆ ಮಾನವೀಯ ಗುಣ ಇರೋ ಡಾಕ್ಟ್ರ್ ನಮಗೆ ಸಿಗ್ತಾರ? ಮಾನವೀಯ ಗುಣ ಇರೋ ಮೇಷ್ಟ್ರು ಇವತ್ತು ಸಿಗ್ತಾರ? ಮಾನವೀಯತೆ ಇರುವಂತಹ ವಕೀಲರು ನಮಗೆ ಸಿಗ್ತಾರ? ಇವರೆಲ್ಲರೂ ಒಂದು ರೀತಿಯಲ್ಲಿ ಮನುಷ್ಯ ರೂಪದ ರಾಕ್ಷಸರಿದ್ದಾಗಿದ್ದಾರೆ ಇವತ್ತು ನಮ್ಮಲ್ಲಿ. ಆಶ್ಚರ್ಯ ಆಗುತ್ತೆ, ಮಾನವೀಯತೆಯನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಹೊತ್ತಲ್ಲಿ ಮಕ್ಕಳ ಸಾಹಿತ್ಯವನ್ನು ರಚನೆ ಇದೆಯಲ್ಲ, ಮಕ್ಕಳ ಸಾಹಿತ್ಯಕ್ಕೆ ಕೊಡಬೇಕಾದ ಮಹತ್ವ ಇದೆಯಲ್ಲ, ಅದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡೋದು ಬಹಳ ಮುಖ್ಯವಾದದ್ದು. ಸಾಹಿತ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ, ಸಾಮಾಜಿಕವಾಗಿಯೂ ಕೂಡ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಾಗಿರೋದು, ಮಕ್ಕಳ ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ಸಿಗಬೇಕಾಗಿರೋದು ತೀರಾ ಅಗತ್ಯ. ನಾವೆಲ್ಲರೂ ಹೇಳ್ತೀವಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ವೇದಿಕೆ ಮೇಲೆ ಘೋಷಣೆ ಮಾಡ್ತೀವಿ. ಆದರೆ ಇವತ್ತು ಮಕ್ಕಳನ್ನು ನೋಡಿದರೆ ನಮ್ಮ ಮಕ್ಕಳು ನಮ್ಮ ಕೈ ತಪ್ಪಿ ಹೊರಟು ಹೋಗ್ತಾ ಇದ್ದಾರೆ. ಎಂಥ ಆರೋಗ್ಯನ್ಸ್ ಇದೆ ಮಕ್ಕಳಲ್ಲಿ ಅಂತಂದರೆ, ವಿನಯವನ್ನು ನಾವು ಕಾಣೋದಿಲ್ಲ, ಸಂಸ್ಕೃತಿಯನ್ನು ನಾವು ಕಾಣೋದಿಲ್ಲ, ಪರಂಪರೆಯ ಬಗ್ಗೆ ಗೌರವ ಅವ್ರಿಗಿಲ್ಲ. ಎಷ್ಟು ಉದ್ದಟತನವನ್ನು ನಾವು ಕಾಣ್ತಿದ್ದೀವಿ ಅಂತಂದರೆ ಆಶ್ಚರ್ಯ ಆಗತ್ತೆ. ಯಾವುದಾದ್ರೂ ಹದಿಹರೆಯದ ಹುಡುಗನ್ನ ಮಾತಾಡಿಸ್ಲಿಕ್ಕೆ ಭಯ ಆಗತ್ತೆ. ಒಂದೊಂದು ಸಲ ನಾನು ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ನಮ್ಮ ಕಾಲೇಜಿನ ಕೆಲವು ಹುಡುಗರು ಮಾತನಾಡೋದನ್ನು ನೋಡಿದ್ರೆ ಗಾಬರಿ ಆಗ್ತಿತ್ತು ನನಗೆ. ನಾವೆಷ್ಟೇ ತಿದ್ದೋಕ್ಕೆ ಪ್ರಯತ್ನ ಪಟ್ಟರು. ಪ್ರಿನ್ಸಿಪಾಲ್ ಇರ್ತಾರೆ ಅಂತಂದರೆ ನನ್ನ ಲೈಫಲ್ಲಿ ನಾನು ಯಾರನ್ನು ಅವನು ಅಂತ ಮಾತಾಡ್ಸಿದ್ದಂಗೆ ನೆನಪಿಲ್ಲ. ಮೇಷ್ಟ್ರನ್ನಿರಲಿ, ಬೇರೆಯವ್ರನ್ನು ಕೂಡ, ಪ್ರಿನ್ಸ್ ಇದಾನೇನೋ ನೋಡು, ಪ್ರಿನ್ಸಿಪಾಲನ್ನು ಯಾರು ಸ್ಟೂಡೆಂಟ್ಸ್ ಮಾತನಾಡೋ ಕ್ರಮ, ಪ್ರಿನ್ಸ್ ಇದಾನೇನೋ ನೋಡು ಅಂದರೆ ಇಂಥ ಉದ್ದಟತನದ ಸಂಸ್ಕಾರ ಎಲ್ಲಿಂದ ಬಂತು? ಹೇಗೆ ಹೀಗಾದರೂ? ಅಂದರೆ ವಿ ಸಿ ಅವರನ್ನು ಓದಿದರೆ, ಮಾಸ್ತಿಯನ್ನು ಓದಿದರೆ, ಶೇಕ್ಸ್ಪಿಯರ್ನ ಓದಿದರೆ, ಟಾಲ್ಸ್ಟಾಯ್ನ ಓದಿದರೆ, ಅಡಿಗರನ್ನು ಓದಿದರೆ ಇದು ಸಾಧ್ಯನಾ? ನಮ್ಮ ಹಿಂದಿನವರೆಲ್ಲ ಹೀಗೆ ಮಾತನಾಡ್ತಾ ಇದ್ರ? ಬಾರವ್ವ ಹೋಗೋವ ಅಂತ ಇದ್ದರು. ಗಮನಿಸಿ, ಹೆಣ್ಮಕ್ಳನ್ನ ಮಾತಾಡಿಸ್ಬೇಕಾದ್ರೆ ಬಾ ತಾಯಿ, ಬಾರವ್ವ, ಹೋಗವ್ವ ಅಂತ. ನಮ್ಮ ಹಳ್ಳಿ ಕಡೆ ಈಗಲೂ ಯಾರನ್ನಾರು ಮಾತನಾಡಿಸ್ಬೇಕಾದ್ರೆ ಏನಣ್ಣ ಚೆನ್ನಾಗಿದೆಯಾ ಅಂತ, ಬಾತಮ್ಮ ಅಂತ, ಹೇಯ್ ಏನೇ, ಬಾರೆ, ಹೋಗೆ. ಬರೀ ಮಾತಿನ ಪ್ರಶ್ನೆ ಅಲ್ಲ ಇದು, ಮನಸ್ಸಿನ ಪ್ರಶ್ನೆ ಕೂಡ ಹೌದು. ಅಂದರೆ ಮಕ್ಕಳಲ್ಲಿ ಸರಿಯಾದ ಸಂಸ್ಕೃತಿಯನ್ನು ನಾವು ಬೆಳೆಸೋಕ್ಕೆ ಸಾಧ್ಯ ಇದ್ದರೆ
ಸರಿಯಾದ ಸಮಾಜವನ್ನು ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಕ್ಕಳ ಸಾಹಿತ್ಯ, ಈ ಕಾರಣಕ್ಕಾಗಿ ಸಮಾಜವನ್ನು, ಆರೋಗ್ಯವನ್ನು ಕಾಪಾಡಲಿಕ್ಕೆ ಮಕ್ಕಳ ಸಾಹಿತ್ಯ ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಸ್ನೇಹಿತರೆ, ಇನ್ನೊಂದೆರಡು ಸಂಗತಿಯನ್ನು ನಾನು ಪ್ರಮುಖವಾಗಿ ಪ್ರಸ್ತಾಪಿಸಬೇಕು. ಮಕ್ಕಳ ಸಾಹಿತ್ಯ ಅಂದರೆ ಯಾವುದು? ಇದು ನಾವು ಬಹುಶಃ ಹೆಚ್ಚು ಚರ್ಚೆಗೆ ಒಳಗಾಗಿರುವ ಮಾತು. ಮಕ್ಕಳಿಗಾಗಿ ದೊಡ್ಡವರು ಬರೆದ ಸಾಹಿತ್ಯನ ಅಥವಾ ಮಕ್ಕಳೇ ಬರೆದ ಸಾಹಿತ್ಯ ಮಕ್ಕಳ ಸಾಹಿತ್ಯನ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಮಕ್ಕಳಿಗಾಗಿ ದೊಡ್ಡವರು ಬರೆದ ಸಾಹಿತ್ಯವನ್ನು ಮಕ್ಕಳ ಸಾಹಿತ್ಯ ಅಂತ ಗುರುತಿಸಿದ್ದೀವಿ. ಮಕ್ಕಳ ಸಾಹಿತ್ಯಕ್ಕೆ ಓಂಕಾರವನ್ನು ಹಾಡಿದವರು ರಾಜರತ್ನಂ ಅಂತ ಈಗ ಹೇಳಿದರು. ಮಕ್ಕಳ ಸಾಹಿತ್ಯ ಮೀಮಾಂಸೆಯನ್ನು ಆನಂದ ಪಾಟೀಲರು ಗುರುತಿಸಿದ್ದಾರೆ ಅಂತ ರವಿಕುಮಾರ್ ಪ್ರಸ್ತಾಪ ಮಾಡಿದರು. ತಮ್ಮಣ್ಣ ಬೇಗಾರ್ ಇವತ್ತು ಮಕ್ಕಳಿಗಾಗಿ ಬರೀತಿದ್ದಾರೆ ಅಂತ ಹೇಳಿ, ಇತ್ಯಾದಿ ಇತ್ಯಾದಿ. ಅಂದರೆ ಮಕ್ಕಳೇ ಬರೆದ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಮಕ್ಕಳಿಗಾಗಿ ದೊಡ್ಡವರು ಬರೆದ ಸಾಹಿತ್ಯವನ್ನು ಮಕ್ಕಳ ಸಾಹಿತ್ಯ ಅಂತ. ಆದರೆ ಆನಂದ ಪಾಟೀಲ್ ಇತ್ತೀಚೆಗೆ ಜಾಗತಿಕ ನೆಲೆಯಲ್ಲಿ ಈ ಚರ್ಚೆಯನ್ನು ಎತ್ಕೊಂಡು ಹೇಗೆ ಚರ್ಚೆ ಆಗ್ತಾಯಿದೆ ಅಂತ ಹೇಳಿ ಒಂದು ಮೀಮಾಂಸೆಯನ್ನು ರೂಪಿಸ್ತಾರೆ. ಮಕ್ಕಳಿಗಾಗಿ ದೊಡ್ಡವರು ಬರೆದ ಸಾಹಿತ್ಯ ಇದೆಯಲ್ಲ, ಅದು ಮಕ್ಕಳ ಸಾಹಿತ್ಯ ಅಲ್ಲ. ಯಾಕೆಂದರೆ ಯಾರನ್ನಾದರೂ ಉದ್ದೇಶ ಇಟ್ಕೊಂಡು ನಾವು ಬರಿತೀವಿ ಅಂದರೆ ಅದು ಒಳ್ಳೆಯ ಸಾಹಿತ್ಯ, ಶ್ರೇಷ್ಠ ಸಾಹಿತ್ಯ ಆಗೋದಿಲ್ಲ. ಮಕ್ಕಳೇ ಬರೀತಾರೆ ಅಂತಂದರೆ ಆ ಪ್ರಬುದ್ಧತೆ ಅವ್ರಿಗಿರೋದಿಲ್ಲ. ಹಾಗಿದ್ರೆ ಯಾರು ಅಂತಂದರೆ, ಯಾವ ಸಾಹಿತ್ಯ ಮಕ್ಕಳ ಸಾಹಿತ್ಯ ಅಂತಂದರೆ, ಪ್ರಬುದ್ಧ ಮನಸ್ಸಿನ ಹಿರಿಯರು ಮಗುತನವನ್ನು ಮತ್ತೆ ಪಡ್ಕೊಂಡು ಬರೆಯೋ ಸಾಹಿತ್ಯ ಇದೆಯಲ್ಲ, ಅದು ಮಕ್ಕಳ ಸಾಹಿತ್ಯ ಅಂತ. ಈ ವ್ಯಾಖ್ಯಾನ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಅದನ್ನು ಅದಕ್ಕೇ ನನಗೆ ಆನಂದ ಪಾಟೀಲರ ಬಗ್ಗೆ ಯಾಕೆ ಗೌರವ ಅಂದರೆ, ಮಕ್ಕಳ ಸಾಹಿತ್ಯಕ್ಕೆ ಒಂದು ಮೀಮಾಂಸೆಯನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪ್ರಬುದ್ಧ ಮನಸ್ಸಿನ, ಈಗ ತಮ್ಮಣ್ಣ ಬೇಗಾರ್ ಅವರು ಪ್ರಬುದ್ಧ ಮನಸ್ಸು, 37 ವರ್ಷ ಸಾಹಿತ್ಯದ ಒಡನಾಟವನ್ನು, ಮಕ್ಕಳ ಒಡನಾಟವನ್ನು ಇಟ್ಕೊಂಡವರು, ಮಕ್ಕಳ ಜೊತೆ ಬೆಳೆದವರು, ಮಕ್ಕಳ ಕ್ರಿಯೆಯನ್ನು ಗಮನಿಸಿದವರು. ಆದರೆ ಪ್ರಬುದ್ಧ ಮನಸ್ಸಿನವರು, ಈಗ ಅವರಿಗೆ 65-66 ವರ್ಷ, ಈಗ ಮಕ್ಕಳ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಆದರೆ ಬರೆಯುವಾಗ ಅವರು ಮತ್ತೆ ಮಗುತನಕ್ಕೆ ಹೋಗಿ ಬಾಲ್ಯದ ಅನುಭವವನ್ನು ಮತ್ತೆ ಪಡ್ಕೊಂಡು ಈಗ ಪ್ರಬುದ್ಧ ಮನಸ್ಸಿನಲ್ಲಿ ಸಾಹಿತ್ಯವನ್ನು ರಚಿಸಿದರೆ ಅದು ಮಕ್ಕಳಿಗೂ ಪ್ರಿಯ ಆಗುತ್ತೆ, ದೊಡ್ಡವರಿಗೂ ಪ್ರಿಯ ಆಗುತ್ತೆ. ನಾನು ಅವರ 4 ಪುಸ್ತಕಗಳನ್ನು ಓದಿದೆ, ನನಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಇಷ್ಟ ಅನ್ನಿಸ್ತು. ಮಕ್ಕಳಿಗೂ ಪ್ರಿಯ ಆಗಬೇಕು. ಅಂದರೆ ಮಕ್ಕಳ ಸಾಹಿತ್ಯ ಅನ್ನೋದು ಮಕ್ಕಳಿಗಾಗಿ ಬರೆದಿದ್ದಲ್ಲ, ನಾವು ಮಗುತನವನ್ನು ಪಡ್ಕೊಂಡು. ಅದಕ್ಕೆ ಕುವೆಂಪು ತುಂಬ ಚೆನ್ನಾಗಿ ಹೇಳ್ತಾರೆ, ಬಹುಶಃ ನಾವೆಲ್ಲ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆಯೇ ಕಳ್ಕೊಳ್ತಾ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಏನನ್ನು ಕಳ್ಕೊಂಡ್ಬಿಡ್ತೀವಿ ಅಂದರೆ ಬಾಲ್ಯವನ್ನು ಕಳ್ಕೊಂಡ್ಬಿಡ್ತೀವಿ. ಏನನ್ನು ಕಳ್ಕೊಳ್ತೀವಿ ಅಂದರೆ ಯೌವನವನ್ನು ಕಳ್ಕೊಂಡ್ಬಿಡ್ತೀವಿ. ಏನನ್ನು ಕಳ್ಕೊಳ್ತೀವಿ ಅಂದರೆ ಸಂತೋಷ ಪಡುವ ಮನಸ್ಸನ್ನೇ ಕಳ್ಕೊಂಡ್ಬಿಡ್ತೀವಿ. ಎಂಥ ದುರಂತ ನೋಡಿ ಇದು. ವಯಸ್ಸಾಗ್ತಾ ಏನನ್ನು ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಸಂಪಾದನೆ ಮಾಡೋದಲ್ಲ, ಕಳ್ಕೊಳ್ಳೋದು ಉಂಟು. ಹಾಗೆ ಕಳ್ಕೊಂಡ ಬಾಲ್ಯವನ್ನು ಮತ್ತೆ ಪಡ್ಕೊಳ್ಳೋದಿರುತ್ತಲ್ಲ, ಅದಕ್ಕಿಂತ ಸೊಗಸು ಮತ್ತೊಂದಿಲ್ಲ. ಮನುಷ್ಯ ಪ್ರಯತ್ನ ಪಡ್ತಾನೆ ದೈಹಿಕವಾಗಿ. ಕೂದಲು ಬೆಳ್ಳಗಾಗತ್ತೆ ಅಂತಂದರೆ ಡೈ ಮಾಡಿಕೊಂಡು ಕಪ್ಪಾಗಿ ಯೌವನವನ್ನು ಕಾಪಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ. ಸ್ವಲ್ಪ ಡೈ ಹಾಕಿದ್ರೆ ಕೂದಲೇ ಮಾರಿ ಹಾಕ್ಬಿಡುತ್ತೆ. ಕಪ್ಪಾಗೋದಿರಲಿ, ಕೂದಲೇ ಇರೋದಿಲ್ಲ. ಅಂಥ ಸ್ಥಿತಿಯನ್ನು ನಾವು ತಲುಪ್ತಿದ್ದೀವಿ. ಆದರೆ ದೇಹದಲ್ಲಿ ನಾವು ವಯಸ್ಸನ್ನು ಮುಚ್ಚಿಡೋಕ್ಕಾಗೋದಿಲ್ಲ. ಆದರೆ ಮನಸ್ಸಿನಲ್ಲಿ ನಾವು ಬಾಲ್ಯವನ್ನು ಪಡ್ಕೋಬಹುದು, ಯೌವನವನ್ನು ಪಡ್ಕೋಬಹುದು. ಹೀಗೆ ಯಾರಿಗೆ ಈ ಶಕ್ತಿ ಇದೆಯೋ ಎಲ್ಲರಿಗೂ ಈ ಶಕ್ತಿ ಸಾಧ್ಯ ಆಗೋದಿಲ್ಲ. ಬಾಲ್ಯದ ಶಕ್ತಿಯನ್ನು ಮತ್ತೆ ಪಡೆಯೋದು. ಯಾರಿಗೆ ಈ ಶಕ್ತಿ ಸಾಧ್ಯ ಆಗುತ್ತೋ, ಪ್ರಬುದ್ಧ ಸ್ಥಿತಿಯಲ್ಲೂ ಬಾಲ್ಯದ ಎಳೆಯ ಮನಸ್ಸುಗಳ, ತರುಣ ಮನಸ್ಸುಗಳ ಆ ಶಕ್ತಿಯನ್ನು ಪಡ್ಕೊಂಡು ಬರೆಯೋಕ್ಕೆ ಸಾಧ್ಯನೋ ಅಂಥವರು ಮಕ್ಕಳ ಸಾಹಿತಿಗಳು. ಬಹುಶಃ ಈಗ ಬರಿತಾ ಇರುವಂಥ ಹೊಸ ತಲೆಮಾರಿನ ಬರಹಗಾರರು ಈ ನೆಲೆಯಲ್ಲಿ ಬರಿತಾ ಇದ್ದಾರೆ ಅಂತ. ತಮ್ಮಣ್ಣ ಬೇಗಾರ್ ಅವರ ಸಾಹಿತ್ಯವನ್ನು ನೋಡಿದರೂ ಕೂಡ ನನಗೆ ಅದು ಈ ಕಾರಣಕ್ಕಾಗಿ ಬಹಳ ಮುಖ್ಯ ಅನ್ನಿಸ್ತು ಅಂತ. ಸುಮ್ಮನೆ ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಅವರ ಕಪ್ಪೆಯ ಪಯಣ ಅಂತ ಒಂದು ಪುಸ್ತಕ ಇದೆ. ಒಂದು ಕಪ್ಪೆ ಮರಿ, ಹಾವು ಬಂದು ಕಪ್ಪೆಯ ತಾಯಿಯನ್ನು ತಿಂದುಬಿಡುತ್ತೆ. ಕಪ್ಪೆ ಮರಿ ತಪ್ಪಿಸ್ಕೊಳ್ಳೋಕ್ಕೆ ಅಂತೇಳಿ ಪ್ರಯಾಣ ಹೋಗುತ್ತೆ, ಕಾಡಿಗೆ ಹೋಗುತ್ತೆ. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಿಗುತ್ತವೆ, ಅವುಗಳಿಂದ ತಪ್ಪಿಸ್ಕೊಳ್ಳುತ್ತೆ, ಬೆಂಕಿ ಬೀಳುತ್ತೆ. ಹೀಗೆ ಕಡೆಗೆ ಹೇಗೋ ತಪ್ಪಿಸ್ಕೊಂಡು ಒಂದು ನೆಲೆಯನ್ನು ಪಡೆಯುತ್ತೆ. ಅಲ್ಲೊಂದು ಮಾತು ಬರುತ್ತೆ, ಏನು ಅಂದರೆ,
ಪ್ರತಿಯೊಂದು ಜೀವಿ ಅದು ಯಾರೇ ಆಗಿರ್ಬೋದು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ. ಎಂಥ ಮಾತು ಇದು ಅಂತಂದರೆ, ನಾವೆಲ್ಲರೂ ಅಷ್ಟೇ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅಂದರೆ ನಿರಂತರ ಹೋರಾಟ ಮಾಡಲೇಬೇಕಾಗತ್ತೆ. ಇದು ಯಾವುದೇ ಶ್ರೇಷ್ಠ ಸಾಹಿತ್ಯ ಹೇಳಬಹುದಾದ ಮಾತಿದು. ಅದನ್ನು ಮಕ್ಕಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಸುಮ್ಮನೆ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಹೋರಾಟ ಮಾಡದೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು, ಕಾಪಾಡ್ಕೊಳ್ಳೋದು ಕಷ್ಟ. ಒಂದು ಕಪ್ಪೆಯ ಮರಿ ಅನೇಕ ಸವಾಲುಗಳನ್ನು ಎದುರಿಸಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳುತ್ತಲ್ಲ, ಪ್ರತಿಯೊಂದು ಜೀವಿಯು, ಅದು ಆನೆ ಆಗಿರ್ಬೋದು, ಇರುವೆ ಆಗಿರ್ಬೋದು, ಒಬ್ಬ ಬಲಶಾಲಿ ಆಗಿರ್ಬೋದು, ದುರ್ಬಲ ಆಗಿರ್ಬೋದು, ನಿರಂತರ ಹೋರಾಟವನ್ನು ಮಾಡಿ ತನ್ನನ್ನು ತಾನು ಕಾಪಾಡ್ಕೋಬೇಕಾಗತ್ತೆ ಅನ್ನುವ ಸತ್ಯವನ್ನು ದೊಡ್ಡವ್ರಿಗೂ ಮನವರಿಕೆ ಮಾಡಿಕೊಡುತ್ತೆ, ಚಿಕ್ಕವ್ರಿಗೂ ಮನವರಿಕೆ ಮಾಡಿಕೊಡುತ್ತೆ. ಇದು ಮಕ್ಕಳ ಸಾಹಿತ್ಯ ಅಂತ. ಅಂದರೆ ಎಷ್ಟು ಚೆನ್ನಾಗಿ ಅದನ್ನು ಬರೆದಿದ್ದಾರೆ ಅಂತಂದರೆ, ನಿಜವಾಗ್ಲೂ ಅದನ್ನು ಓದಿದಾಗ ಕಾಮೂನೋ, ಕಾಫ್ಕಾನೋ, ಟಾಲ್ಸ್ಟಾಯ್ನೋ, ದಾಸ್ತೋವ್ಸ್ಕಿನೋ ಒಂದು ಮಹತ್ವದ ಕೃತಿಯನ್ನು ಓದಿದಾಗ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅಂಥದ್ದೇ ಎಕ್ಸ್ಪೀರಿಯೆನ್ಸು. ತುಂಬ ಸರಳವಾಗಿದೆ ಅದು. ಅದೇನು ಆ ಥರ ನಿಮಗೆ ಸಂಕೀರ್ಣವಾದಲ್ಲ. ಮಕ್ಕಳ ಕಥೆ ಇದು. ಮಕ್ಕಳ ಕಥೆಯಲ್ಲೇ ದೊಡ್ಡ ಸಂಗತಿಗಳು ಬರೋದು. ಎಷ್ಟೋ ಸಲ ಮಕ್ಕಳನ್ನು ನಾವು ದೇವರಂತೀವಿ. ಯಾಕೆ ದೇವರಂತೀವಿ ಅಂದರೆ, ಮಕ್ಕಳು ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರ ಹೇಳೋಕ್ಕಾಗೋದಿಲ್ಲ ಗೊತ್ತಾ. ನಾವು ಯಾಕೆ ನಾವು ಬಾಯಿ ಮುಚ್ಚಿಸ್ತೀವಿ, ತಲಹರಟೆ ಅಂತ ಪ್ರಶ್ನೆ ಎಲ್ಲ ಕೇಳಬೇಡ ಅಂತ. ಉತ್ತರ ಗೊತ್ತಿರಲ್ಲ, ಅದಕ್ಕೆ ಹಾಗೆ ಹೇಳ್ತೀವಿ. ಉತ್ತರ ಗೊತ್ತಿದ್ರೆ ಉತ್ತರನೇ ಹೇಳ್ಬಿಡ್ಬೋದಲ್ಲ. ನನ್ನ ಮೊಮ್ಮಗಳು ಒಂದು ಸಾರಿ US ಹೇಳೆ, ಒಂದು ಇರುವೆ ಹೋಗ್ತಾ ಇತ್ತು. ನನಗೇನು ಆತಂಕ, ಅವಳಿಗೆಲ್ಲಿ ಕಚ್ಚಿಬಿಡುತ್ತೋ ಅಂತ ಹೊಸಕಾಕ್ಬಿಟ್ಟೆ ನಾನು. ತಕ್ಷಣ ಅವಳು ಹೇಳಿದ್ಲು, ಒಳಗೆ ಶುರು ಮಾಡಿದ್ಲು, ಯಾಕೆ ಹೇಳ್ತೀಯ ಅಂದರೆ, ಆ ಇರುವೆ ನನ್ನ ಫ್ರೆಂಡು, ಯಾಕೆ ಸಾಯಿಸ್ತೆ ಅದನ್ನು ಅಂತ. ಇರುವೆ ನನ್ನ ಫ್ರೆಂಡು ಅನ್ನೋದು ಮಕ್ಕಳಿಗೆ ಸಾಧ್ಯ ಆಗತ್ತೆ. ನಾವು ಇರುವೇನಿರಲಿ, ನಮ್ಮ ಪಕ್ಕದಲ್ಲಿರೋ ಮನುಷ್ಯನ ಕೂಡ ಪ್ರೀತಿಸೋದಿಲ್ಲ, ದ್ವೇಷಿಸ್ತೀವಿ. ಮಕ್ಕಳಿಗಿರೋ ಪ್ರೀತಿಸೋ ಶಕ್ತಿ ಇದೆಯಲ್ಲ, ಕ್ರಮೇಣ ನಾವು ಕಳ್ಕೊಳ್ತಾ ಹೋಗ್ತೀವಿ. ಇವತ್ತು ಸಮಾಜ ಪ್ರೀತಿಸೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದೆ. ಎಂಥ ದುರಂತ ನೋಡಿ ಇದು. ಎಲ್ಲಿ ನೋಡಿದ್ರು ಕ್ರೌರ್ಯ, ನೀಚತನ, ಭ್ರಷ್ಟತನ, ದುಷ್ಟತನ, ಒಬ್ರನ್ನೊಬ್ರು ಬೈಯೋದು, ಹೊಟ್ಟೆ ಕಿಚ್ಚು. ಪ್ರೀತಿಸೋ ಶಕ್ತಿಯನ್ನು ಸಮಾಜ ಕಳ್ಕೊಂಡ್ಬಿಟ್ರೆ ನೆಮ್ಮದಿಯ ಬದುಕು ಹೇಗೆ ಸಾಧ್ಯ ರೀ? ಮಕ್ಕಳಲ್ಲಿ ಪ್ರೀತಿಸೋ ಶಕ್ತಿ ಇದೆ, ಬೇಕಾದ್ರೆ ಗಮನಿಸಿ. ಅದರಿಂದ ಮತ್ತೆ ನಾವು ಮಕ್ಕಳ ಸಾಹಿತ್ಯವನ್ನು ಓದಿದರೆ ದೊಡ್ಡವರು ಬದಲಾಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬರೀ ಮಕ್ಕಳು ಬದಲಾಗೋದಲ್ಲ, ದೊಡ್ಡವರು ಬದಲಾಗ್ತೀವಿ ಅಂತ. ಹಾಗೆಯೇ ಇನ್ನೊಂದು ಕತೆ ಇದೆ. ಒಂದು ಮಗು ಬೊಂಬೆ ಆಟ ಆಡ್ತಾ ಇರುತ್ತೆ, ಬೊಂಬೆಗಳ ಜೊತೆ ಆಟ ಆಡ್ತಾ ಇರುತ್ತೆ. ಕಾರು ತುಂಬ ಪ್ರಿಯವಾಗಿರುತ್ತೆ. ಸೊ ತಂದೆ ಮತ್ತು ಮಗನ ಕಾರುಗಳೆಲ್ಲ ಇಟ್ಕೊಂಡು ಅವನು ಆಟ ಆಡ್ತಿರ್ತಾನೆ. ಅಪ್ಪ ನಿಜವಾದ ಕಾರನ್ನೇ ತೊಗೊಂಡ್ಬಿಡ್ತಾನೆ. ಮಗನಿಗೆ ಸಂತೋಷ ಆಗುತ್ತೆ. ಆ ಕಾರಿನ ಜೊತೆ ಆಟ ಮಾಡ್ತಿರ್ತಾನೆ. ಅದ್ರ ಮೇಲೆ ಏನೋ ಬರೆಯೋಕೆ ಹೋಗ್ತಾನೆ. ಅಪ್ಪ ಬೈತಾನೆ, ಗೀರ್ ಬಿಡ, ಅದನ್ನು ಹಾಳಾಗತ್ತೆ ಅಂತ ಹೇಳಿ. ಸೀಟ್ ಮೇಲೆ ಕೂತ್ಕೊಂಡು ಕುಣಿತಾ ಇರ್ತಾನೆ ಸಂತೋಷಕ್ಕೆ, ಸೀಟ್ ಹಾಳಾಗತ್ತೆ ಅಂತ. ಕ್ರಮೇಣ ಬರ್ತಾ ಬರ್ತಾ ಮಗುವಿಗೆ ಕಾರನ್ನು ಇಷ್ಟಪಡ್ತಾ ಇತ್ತು. ಮಗುವಿಗೆ ಅಪ್ಪನಿಗೆ ನನಗಿಂತ ಈ ಕಾರೇ ಇಷ್ಟ, ನನ್ನ ಅನ್ಕೊಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ ಅಸಮಾಧಾನ ಶುರು ಆಗ್ಬಿಡತ್ತೆ. ಎಲ್ಲೋ ಒಂದು ಸಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ, ಡೆಂಟ್ ಆಗುತ್ತೆ ಕಾರ್ಗೆ. ಆಗ ಅಪ್ಪ ಹೇಳ್ತಾನೆ, ಅಯ್ಯೋ ಕಾರ್ಗೇನಾದರೂ ಆಗಲಿ, ನನ್ನ ಮಗ ಚೆನ್ನಾಗಿದ್ದಾನ, ಹುಷಾರಾಗಿದ್ದಾನ, ಮೊದಲು ಅವನನ್ನು ನೋಡ್ಕೊಳ್ಳೋಣ ಅಂತ. ಆಗ ಮಗುಗನ್ಸುತ್ತೆ, ಇಲ್ಲ ಇಲ್ಲ, ಕಾರ್ಗಿಂತ ನಾನೇ ನಮ್ಮಪ್ಪನಿಗೆ ಮುಖ್ಯ ಅಂತ. ನನಗೆ ಇದನ್ನು ಓದ್ತಿರುವಾಗ ತೀನಂಶ್ರೀಯವರು ಒಂದು ಮಾತು ನೆನಪಾಯಿತು. ಒಲುಮೆ ಒಳಗಿರಲೇನು, ತುಳುಕದಿರೆ ನೋಟದಲ್ಲಿ ಬಗೆ ನೆಚ್ಚದಲ್ಲೇ. ಎಷ್ಟೋ ಸಲ ನಾವು ಪ್ರೀತಿಸ್ತೀವಿ, ಹೇಳೋದಿಲ್ವಲ್ರಿ ಅದನ್ನು. ನಮ್ಮಮ್ಮ ಯಾವಾಗಲೂ ಅಡುಗೆ ಮಾಡಾದ್ಮೇಲೆ ಊಟಕ್ಕೆ ಬಡಿಸ್ಬಿಟ್ಟು ಅಡುಗೆ ಮನೆ ಇದರಲ್ಲಿ ನಿಂತ್ಕೊಳ್ಳೋರು, ಕಾಯ್ತಾ ಇರೋರು, ಚೆನ್ನಾಗಿದೆಯಾ ಅಂತ ಹೇಳಿ ಅಂತ. ಯಾರು ಹೇಳದೇ ಇದ್ರ ಕಡೆಗೆ ಅವರೇ ಕೇಳೋರು, ಹೇಗಿದೆ ಅಂತ. ನಾವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಖುಷಿ ಪಡೋರು. ಎಷ್ಟೋ ಸಲ ನಿಮ್ಮ ಮನೆಗಳಲ್ಲಿ ಗಮನಿಸಿ, ಹೆಂಡತಿಯೋ ಅಕ್ಕನೋ ತಾಯಿಯೋ ಅಡುಗೆ ಮಾಡಿ ಬಡಿಸ್ತಾರೆ, ದನ ತಿಂದಾಗ ತಿಂದಿರ್ತೀವಿ, ಒಂದು ಮಾತು ಹೇಳೋದಿಲ್ಲ ಚೆನ್ನಾಗಿದೆ ಅಂತ. ಖುಷಿಯಾಗಲ್ವೇಂದ್ರಿ ಹೇಳಿದ್ರೆ ಚೆನ್ನಾಗಿದೆ ಅಂತ? ಎಂಥ ದುರಂತದ ಸ್ಥಿತಿ ಅದು. ಒಲುಮೆ ಒಳಗಿರಲೇನು, ಒಲುಮೆ ಒಳಗಿರಲೇನು, ತುಳುಕದಿರೆ ನೋಟದಲ್ಲಿ ಬಗೆನೆಚ್ಚದಲ್ಲೇ. ಅಪ್ಪನಿಗೆ ಮಗನ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ವ್ಯಕ್ತಪಡಿಸಲ್ವಲ್ಲ ಅವನು. ಕಾರನ ಬಗ್ಗೆ ತೋರಿಸಿದ ಪ್ರೀತಿಯನ್ನು ಮಗನ ಬಗ್ಗೆ ತೋರಿಸಲಿಲ್ವಲ್ಲ. ಬಟ್ ತೋರಿಸಿದಾಗ ಮಗು ಎಷ್ಟು ಸಂತೋಷ ಪಟ್ಬಿಡುತ್ತೆ ಅಂತಂದರೆ ಅಪಾರವಾದ ಸಂತೋಷ ಆಗತ್ತೆ. ನಮ್ಮ ಎಷ್ಟು ಇದನ್ನು ಓದಿದಾಗ ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿಸೋದಲ್ಲ, ಪ್ರೀತಿ ತೋರಿಸ್ಬೇಕು ಅಂತ ಬಹಳ ಇಂಪಾರ್ಟೆಂಟ್ ಆಗಿದ್ದು. ಅದನ್ನು ಹೇಳಬೇಕು ಮಕ್ಕಳಿಗೆ.
ಕಂದ ನೀನು ನನಗಿಷ್ಟ ಅಂತ ಹೇಳಿದ್ರೆ ಮಕ್ಕಳಿಗೆ ಸಂತೋಷ ಆಗುತ್ತೆ, ಪ್ರೋತ್ಸಾಹ ಆಗುತ್ತೆ. ನೋಡು ಪಕ್ಕದ ಮನೆಯವನು ಹೇಗೆ ಓದ್ತಾನೆ, ನೀನು ಗೂಬೆ. ಎಷ್ಟು ಬೈತಾರೆ ಅಂದರೆ ಮಕ್ಕಳನ್ನ ನಿಜವಾಗಿಯೂ ಅಪ್ಪ ಅಮ್ಮನ್ನ. ಅದಕ್ಕೆ ಎಷ್ಟೋ ಮಕ್ಕಳು ಮನಸ್ಸಿನಲ್ಲಿ ತೀರ್ಮಾನಿಸಿರುತ್ತವೆ, ನೀನು ಎಷ್ಟು ಬೈತೀಯೋ ಅಷ್ಟು ನಾನು ಓದೋದಿಲ್ಲ ಅಂತ. ಏನು ಮಾಡ್ತೀಯ ನೋಡೇ ಬೇಡ ಅಂತ. ಅಂದರೆ ಮಕ್ಕಳನ್ನ ಈ ಕತೆ ನನಗೆ ಎಷ್ಟು ಅನ್ನಿಸ್ತು ಅಂತಂದರೆ ನಿಜವಾಗಿಯೂ ತುಂಬ ಮುಖ್ಯ ಅಂತ ಅನ್ನಿಸ್ತು. ಇಂಥದೇ ಮತ್ತೊಂದು ಕತೆ ಇದೆ. ಅಲ್ಲಿ ಅಪ್ಪ ಮತ್ತು ಡಾಗಿ ಅಂತಿರಬೇಕು. ಅವಳು ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಿರ್ತಾಳೆ. ಅದರಲ್ಲಿ ಆನೆದೊಂದು ಗೊಂಬೆ ಇರುತ್ತೆ, ನಾಯಿ ಮರಿದೊಂದು ಗೊಂಬೆ ಇರುತ್ತೆ, ಒಬ್ಬ ಮೀಸೆ ಪೈಲ್ವಾನ್ ಅವನದೊಂದು ಗೊಂಬೆ ಇರುತ್ತೆ, ಇತ್ಯಾದಿ ಇತ್ಯಾದಿ. ಅವಳಿಗೇನಾಗುತ್ತೆ ಅಂದರೆ ಡಾಗಿ ಅಂತ ಹೇಳಿ ಒಂದು ಗೊಂಬೆ ತುಂಬ ಇಷ್ಟ ಆಗಿರುತ್ತೆ, ನಾಯಿ ಮರಿದು. ನಿಜವಾಗಿ ನಾಯಿ ಮರಿನೇ ಒಂದು ಸಿಕ್ಬಿಡುತ್ತೆ ಅವಳಿಗೆ, ಮನೆಗೆ ತರ್ತಾಳೆ. ಯಥಾ ಪ್ರಕಾರ ಅಪ್ಪ ನಾಯಿ ಮರಿನ ಬೈತಿರ್ತಾನೆ, ಯಾಕೆ ತಂದೆ, ಹಾಗೆ ಹೀಗೆ, ಅದು ಪಲ್ಸ್ ಮಾಡುತ್ತೆ, ಅಲ್ಲಿ ಮಲಗಿಸ್ಬೇಡ ಇಲ್ಲಿ ಮಲಗಿಸ್ಬೇಡ ಅಂತ. ಪಾಪ ನಾಯಿ ಮರಿ ಆ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ. ಕಡೆಗೆ ಅದನ್ನು ಏನು ಮಾಡ್ತಾನೆ, ಬೋನ್ ತಂದು ಅದರೊಳಗಡೆ ಹಾಕ್ಬಿಡ್ತಾನೆ. ಇವಳಿಗೆ ತುಂಬ ಸಿಟ್ಟು ಬರುತ್ತೆ, ಆ ನಾಯಿನ ನನ್ನ ಜೊತೆ ಆಡೋಕ್ಕೆ ಬಿಡ್ತಿಲ್ವಲ್ಲ ಅಂತ. ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಸರಿ ಏನು ಮಾಡ್ತಾಳೆ ಅಂತಂದರೆ ತುಂಬ ಸಿಟ್ಟು ಬರುತ್ತೆ ಅಪ್ಪನ ಮೇಲೆ. ಬಟ್ ಅಪ್ಪ ಎದುರಿಸೋಕ್ಕಾಗೋದಿಲ್ಲ. ಈ ಅಪ್ಪನಿಗೂ ಆ ಪೈಲ್ವಾನ್ ಮೀಸೆ ಪೈಲ್ವಾನ್ ಗೊಂಬೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಹೋಲಿಕೆ ಇರುತ್ತೆ, ಅಪ್ಪನ ರೀತಿ ಇರುತ್ತೆ. ಆ ಗೊಂಬೆನ ತೊಗೊಂಡು ಹೋಗ್ಬಿಟ್ಟು ಆ ಬೋನಲ್ಲಿ ಹಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಅಪ್ಪನಲ್ಲಿ ಹಾಕಿದ್ದೀನಿ ಅಂತ, ನೀನು ನನ್ನ ನಾಯಿನ ಹಾಕಿದೀಯಾ, ನಾನು ನಿನ್ನನ್ನೇ ಬೋನಲ್ಲಿ ಹಾಕ್ತೀನಿ ಅಂತ. ಬಹಳ ಇಂಪಾರ್ಟೆಂಟ್. ಅಂದರೆ ಫ್ರಾಯ್ಡ್ ಎಷ್ಟು ಚೆನ್ನಾಗಿದ್ದನ್ನು ಹೇಳ್ತಾನೆ ಅಂತಂದರೆ, ನಮ್ಮ ಮನಸ್ಸಿನಲ್ಲಿರೋದು ಹೊರಗಡೆ ಬರಲೇಬೇಕಂತೆ. ಒಂದಲ್ಲ ಒಂದು ರೀತಿ ಅದು ಹೊರಗೆ ಬರ್ತಿರುತ್ತೆ ಅಂತ. ಮನೆಯಲ್ಲಿ ಹೆಂಡತಿ ಜಗಳ ಆಡಿದರೆ ಸೌಟನ್ನು ಜೋರಾಗಿ ಕೊಡ್ತಾ ಇರ್ತಾರೆ, ಗಮನಿಸಬೇಕಿದ್ರೆ ಸೂಚನೆ ಅವೆಲ್ಲ. ನನ್ನ ಗಂಡ ನಂಗೆ ಇಷ್ಟ ಇಲ್ಲ ಅಂತ. ಅಂದರೆ ಒಂದಲ್ಲ ಒಂದು ರೀತಿ ನಮ್ಮ ಮನಸ್ಸಿನಲ್ಲಿರೋದು ಹೊರಗೆ ಬರಲೇಬೇಕು. ನೀವು ಅದನ್ನು ಹೇಳದೇ ಇದ್ರೆ ಕನಸಲ್ಲಾದರೂ ಈಚೆಗೆ ಬರುತ್ತಂಥದ್ದು. ಎಷ್ಟೋ ಸಲ ನಾವು ಕಾನ್ಷಿಯಸ್ ಆಗಿ ಕೆಲವೊಂದು ಹೇಳೋದಿಲ್ಲ. ಅದಕ್ಕೆ ನಾವು ಹೈಸ್ಕೂಲ್ನಲ್ಲಿ ಅಥವಾ ಮಿಡ್ಲ್ ಸ್ಕೂಲ್ನಲ್ಲಿರುವಾಗ ನಮ್ಮ ಹೆಸರನ್ನು ಬರೆದ್ಬಿಟ್ಟು ಅದನ್ನು ಏನು ಮಾಡ್ತಿದ್ವಿ ಅಂತಂದರೆ ಅದನ್ನು ಡೆಕೋರೇಟ್ ಮಾಡ್ತಾಯಿದ್ವಿ. ನೀವೆಲ್ಲ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ನಮ್ಮ ಹೆಸರನ್ನು ಬರೆದ್ರೆ ಅದನ್ನು ಡೆಕೋರೇಟ್ ಮಾಡೋದು. ಅದೆಲ್ಲ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಹೆಸರನ್ನು ಬರೆದ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಗೀಜೋದು. ಮೇಷ್ಟ್ರು ಯಾರು ಇಷ್ಟ ಆಗದೆ ಇದ್ರೆ ಅವ್ರ ಮೇಷ್ಟ್ರನ್ನ ಹೆಸರನ್ನು ಬರೆದ್ಬಿಡೋದು, ಚೆನ್ನಾಗಿ ಗೀಜ್ಬಿಟ್ಟು ಕಡೆಗೆ ಬಿಸಾಕೋದು ಅದನ್ನು ತೆಗೆದು. ಅಂದರೆ ಅದರ ಅರ್ಥ ನಮ್ಮ ಮನಸ್ಸಿನ ಭಾವನೆ ಒಂದಲ್ಲ ಒಂದು ರೀತಿ ಹೊರಗೆ ಬರುತ್ತೆ. ಈ ಕತೆ ಎಷ್ಟು ಚೆನ್ನಾಗಿ ಅದನ್ನು ಹೇಳುತ್ತೆ ಅಂತಂದರೆ, ಇಂಥ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅಂದರೆ ತಮ್ಮಣ್ಣ ಬೀಗಾರ್ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಅದನ್ನು ಪ್ರಕಟಪಡಿಸುವ ರೀತಿ ಅತ್ಯಂತ ಪ್ರಬುದ್ಧವಾಗಿದೆ. ಅದು ಬಹಳ ಮುಖ್ಯವಾದದ್ದು. ಹೀಗಾಗಿ ಬಹುಶಃ ನಮ್ಮ ನಡುವಿನ ಅತ್ಯಂತ ಉತ್ತಮ ಮಕ್ಕಳ ಸಾಹಿತಿಗಳಲ್ಲಿ ತಮ್ಮಣ್ಣ ಬೀಗಾರ್ ಒಬ್ಬರು ಅನ್ನೋದು ನಿಸ್ಸಂದೇಹ. ಅವರು ಕೇವಲ ಸಾಹಿತ್ಯ ಮತ್ತು ರಚನೆ ಮಾಡ್ತಾ ಇಲ್ಲ, ಒಂದು ತಲೆಮಾರನ್ನು ಆರೋಗ್ಯಕರವಾಗಿಡುವ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ನನಗೆ ಬಹಳ ಮುಖ್ಯ. ಉಳಿದ ಎಲ್ಲರಿಗಿಂತ ಮಕ್ಕಳ ಸಾಹಿತಿಗಳು ಹೆಚ್ಚು ಇವತ್ತು ಮುಖ್ಯರಾಗಬೇಕು. ಆದರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಏನು ಮಾಡಿದೆ ಅಂದರೆ, ಮಕ್ಕಳ ಸಾಹಿತ್ಯವನ್ನು ಒಂದು ರೀತಿ ನಿರ್ಲಕ್ಷ್ಯ ಮಾಡಿಬಿಟ್ಟಿದೆ. ನಾವು ಹೇಗೆ ಮಕ್ಕಳನ್ನು ಇಷ್ಟಪಡ್ತಾನೆ ನಿರ್ಲಕ್ಷ್ಯ ಮಾಡಿದೆವೋ, ಹಾಗೆಯೇ ಮಕ್ಕಳ ಸಾಹಿತ್ಯದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾನೆ ನಾವು ಮಕ್ಕಳ ಸಾಹಿತ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ. ವಾಸುದೇವ್ರನ್ನ ಹೇಳೋದೇನು ಅಂದರೆ, ಸಾಧ್ಯ ಆದರೆ ಮಕ್ಕಳ ಸಾಹಿತ್ಯದ ಬಗ್ಗೆನೇ ಒಂದೇನಾದರೂ ಸಮ್ಮೇಳನ ಮಾಡೋಕ್ಕೆ ಸಾಧ್ಯ ಆದರೆ, ಅಥವಾ ಮಕ್ಕಳ ಸಾಹಿತ್ಯವನ್ನು ಗಮನದಲ್ಲಿಟ್ಕೊಂಡು ಏನಾದರೂ ಮಾಡೋಕ್ಕಾದರೆ, ಅಥವಾ ನಿಮ್ಮ ಸಿದ್ದಾಪುರದ ಮಕ್ಕಳಲ್ಲಿ ಎಂಥ ಪ್ರತಿಭೆ ಇರುತ್ತೆ ಅಂತಂದರೆ, ಒಂದು ಮಗು ಒಂದು ಕವಿತೆ ಬರೆದು ನನಗೆ ತಂದುಕೊಟ್ಟಿತ್ತು. ಒಂದು 7-8 ವರ್ಷದ ಮಗು, ಗಣೇಶನ ಬಗ್ಗೆ ಪ್ರಾರ್ಥನೆ. ಅದು ಏನು ಗಣೇಶನ ಬಗ್ಗೆ ಪ್ರಾರ್ಥನೆ ಮಾಡಿದೆ ಅಂತಂದರೆ, ರೈತರ ಮಗು ಅದು. ರೈತರ ಮನೆಯಲ್ಲಿ ಏನಾಗುತ್ತೆ ಅಂದರೆ, ಧಾನ್ಯಗಳನ್ನೆಲ್ಲ ಬಂದು ಇಲಿ ತಿಂತಾ ಇರುತ್ತೆ ತುಂಬ. ಹೀಗಾಗಿ ಗಣಪತಿಗೆ ಹುಡುಗಿ ಪ್ರಾರ್ಥನೆ ಮಾಡ್ತಿತ್ತು, ಗಣೇಶ ನಿನ್ನ ವಾಹನ ಇಲಿಯನ್ನು ವಾಪಸ್ ಕರ್ಕೊಂಡ್ಬಿಡು, ನಮ್ಮ ಮನೇಲಿ ಎಲ್ಲ ಧಾನ್ಯನೆಲ್ಲ ತಿಂತಾ ಇದೆ ಅಂತ. 7 ವರ್ಷದ ಮಗು ಹೀಗೆ ಪ್ರಾರ್ಥನೆ ಮಾಡುತ್ತೆ ಅಂದರೆ, ನಾವು ಗಣೇಶನ ಹತ್ರ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಮಗು ಏನು ಪ್ರಾರ್ಥನೆ ಮಾಡಿದೆ ಅಂದರೆ, ನಿನ್ನ ವಾಹನ ಇಲಿತಾನೆ, ವಾಪಸ್ ಕರ್ಕೊಂಡ್ಬಿಡು, ನಮ್ಮ ಮನೇಲಿ ಬಂದು ಧಾನ್ಯನೆಲ್ಲ ತಿಂತಾ ಇದೆ ಅಂತ.
ನನಗೆ ಈ ಮಗು ಯೋಚನೆ ಮಾಡೋ ರೀತಿ ಎಷ್ಟು ಆಶ್ಚರ್ಯ ಆಗೋಯ್ತು ಅಂತಂದರೆ, ಮಕ್ಕಳು ತುಂಬ ಪ್ರತಿಭಾವಂತರು ಇರ್ತಾರೆ ರೀ, ಅದನ್ನು ನಾವು ಗುರುತಿಸ್ಬೇಕಷ್ಟೇ. ನಾವೇನು ಮಾಡ್ತೀವಿ ಅಂತಂದರೆ ಎಷ್ಟೋ ಮಕ್ಕಳ ಮಾತನ್ನು ತಲೆಹರಟೆ ಅಂತ ಬಿಟ್ಬಿಡ್ತೀವಿ ಅಷ್ಟೇ. ಎಷ್ಟೋ ಸಲ ನಿಜವಾಗಿ ಹೇಳ್ತೀನಿ, ನಮಗಿಂತ ನಮ್ಮ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಕ್ರಮೇಣ ಬರ್ತಾ ಬರ್ತಾ ನಮ್ಮಾಗೆ ಅವರನ್ನು ದಡ್ಡರನ್ನಾಗಿ ಮಾಡ್ತೀವಿ. ಹಾಗಲ್ಲ, ನಾವು ಮತ್ತೆ ಮಕ್ಕಳ ಮನಸ್ಸನ್ನು ಪಡ್ಕೊಳ್ಳೋಕೆ ಸಾಧ್ಯ ಆದರೆ ಅದನ್ನು ಹೇಳಿದ್ನಲ್ಲ, ಪ್ರಶ್ನಿಸುವ ಸಾಮರ್ಥ್ಯ ಬಂದ್ಬಿಡುತ್ತೆ. ನೀವು ಅದಕ್ಕೇ ಮಕ್ಕಳು ಎಲ್ಲವನ್ನೂ ಪ್ರಶ್ನೆ ಮಾಡ್ತಾರೆ. ಗಮನಿಸಿ, ನೀವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದರೆ ಯಾಕೆ ನಮಸ್ಕಾರ ಮಾಡಿದೆ ಅಂತ ಕೇಳ್ತಾರೆ. ನಮಸ್ಕಾರ ಹೀಗೆ ಯಾಕೆ ಮಾಡಬೇಕು? ಇನ್ಯಾವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂದರೆ ಯಾಕೆ ಕೂತ್ಕೋಬೇಕು? ಉತ್ತರ ಹೇಳಿ ಅದಕ್ಕೆ ಅಂತ ನಾನು ಹೇಳೋದು. ಮಕ್ಕಳ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗೋದಿಲ್ಲ. ಅದಕ್ಕೇ ವರ್ಡ್ಸ್ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದಿ ಫಾದರ್ ಆಫ್ ದ ಮ್ಯಾನ್ ಅಂತ. ಎಷ್ಟು ಚೆನ್ನಾಗಿದೆ. ಮಗುವು ಮನುಜನ ತಂದೆ, ಮಗುವು ಮನುಜನ ತಂದೆ. ಮಾನವ ಕುಲದ ತಂದೆ ಯಾರು ಅಂದರೆ ಮಗು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಮಕ್ಕಳ ಸಾಹಿತ್ಯಕ್ಕೆ ಈ ರೀತಿಯ ಪ್ರಾಮುಖ್ಯತೆ ಇದೆ. ನಿಜವಾಗಿ ಅಭಿನವ ಆ ಕೆಲಸವನ್ನು ಸಾರ್ಥಕವಾಗಿ ಮಾಡ್ತಾಯಿದೆ. ಮತ್ತು ಮಕ್ಕಳ ಸಾಹಿತ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಚಿತ್ರಗಳು. ಬರೀ ಕಿವಿ ಮಾತ್ರ ಅಲ್ಲ, ಕಣ್ಣಿಗೆ ಕಾಣಿಸ್ಬೇಕು. ಅದಕ್ಕೆ ನಮ್ಮ ನಾಗನಾಥ್ ತುಂಬ ಚಿತ್ರಗಳನ್ನು ಬರೆದಿದ್ದಾರೆ. ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ನೀವು, ಅವರನ್ನು ಗೌರವಿಸೋದ್ರ ಮೂಲಕ. ನಮ್ಮಲ್ಲೇನೆಂದರೆ ಸಂಗೀತ, ಸಾಹಿತ್ಯ, ಚಿತ್ರ, ನೃತ್ಯ ಇವೆಲ್ಲ ಪರಸ್ಪರ ಒಟ್ಟಿಗಿರಬೇಕು. ಬೇರೆ ಬೇರೆ ಆಗ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಇವೆಲ್ಲವನ್ನು ನಾವು ಬೇರೆ ಬೇರೆ ಯೋಚನೆ ಮಾಡ್ತೀವಿ. ಇವೆಲ್ಲ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆಗಬೇಕು. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಈಗ ನೋಡಿ, ಆಕೆ ನಮ್ಮ ಸುಮಾ ತುಂಬ ಚೆನ್ನಾಗಿ ಹಾಡಿದರು, ನಾಗನಾಥ್ ತುಂಬ ಚೆನ್ನಾಗಿ ಚಿತ್ರ ಬರೆದಿದ್ದಾರೆ, ಅವರು ಚೆನ್ನಾಗಿ ಕವಿತೆ ಬರೆದಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿದ್ರೆ ಚೆಂದ ಆಗುತ್ತೆ. ನಾವೇನು ಮಾಡೀವಿ ಅಂದರೆ ಇವೆಲ್ಲ ಪ್ರತ್ಯೇಕ ಮಾಡಿದ್ದೀವಿ. ನಮ್ಮ ಹಾಗೆ ನೋಡೋಕ್ಕೋದ್ರೆ ನಮ್ಮ ರಾಜಕೀಯ ಎಲ್ಲವನ್ನೂ ವಿಭಜನೆ ಮಾಡುತ್ತಾರೆ. ನಾವೆಲ್ಲ ಒಟ್ಟಿಗಿರ್ತೀವಿ ಅಂತ ಹೇಳಿದ್ರೆ ಬಿಡೋದಿಲ್ಲ ಅವರು. ಇಲ್ಲ, ನೀವು ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ. ಯಾಕೆ ಹಾಗೆ ಮಾಡ್ತೀವಿ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. 1-2 ಗುಂಪನ್ನು ಮಾಡಿದರೆ 10 ಗುಂಪನ್ನು ಮಾಡಿದರೆ ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಸುಲಭ. ಯಾವುದೇ ಅಧಿಕಾರ ಕೇಂದ್ರ ಏನು ಮಾಡುತ್ತೆ ಅಂತಂದರೆ ಒಟ್ಟಿಗಿರೋಕ್ಕೆ ಬಿಡೋದಿಲ್ಲ. ಬಹಳ ಮುಖ್ಯವಾದ ಸಂಗತಿ ಇದು. ಅದು ತಂತ್ರ ಅದಷ್ಟೇ, ಅಧಿಕಾರದ ತಂತ್ರ ಅದು. ಯಾವುದೇ ಅಧಿಕಾರವೂ ಅಷ್ಟೇ, ಒಟ್ಟಿಗಿರೋಕ್ಕೆ ಬಿಡೋದಿಲ್ಲ. ಒಟ್ಟಿಗಿದ್ರೆ ಬಲ ಇರುತ್ತೆ, ಶಕ್ತಿ ಇರುತ್ತೆ, ಎದುರಿಸ್ತಾರೆ. ಚಿತ್ರ ಆಗಿಬಿಟ್ರೆ ಎದುರಿಸೋದು ಸುಲಭ ಆಗುತ್ತೆ, ಅದಿಂದಲ್ಲಿ ಇಟ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಈ ಒಟ್ಟುಗೂಡಿಸುವ ಪ್ರಯತ್ನವನ್ನು ರಾಜಕೀಯದಲ್ಲಿ ಮಾಡೋಕ್ಕಾಗತ್ತೋ ಇಲ್ವೋ, ಧರ್ಮದಲ್ಲಿ ಮಾಡೋಕ್ಕಾಗತ್ತೋ ಇಲ್ವೋ. ಅದಕ್ಕೆ ಇವತ್ತು ಎಷ್ಟು ಜನ ಸ್ವಾಮೀಜಿಗಳಪ್ಪ, ನಂಗೆ ಗಾಬರಿ ಆಗಿಬಿಡುತ್ತೆ. ಸ್ವಾಮೀಜಿಗಳನ್ನ ಲೆಕ್ಕ ಹಾಕಿದರೆ ನಾನು ಸ್ವಲ್ಪ ದಿವಸ ಹೋದರೆ ಬರೀ ಸ್ವಾಮೀಜಿಗಳೇ ಇರ್ತಾರ ಅಂತ ಹೇಳಿ. ಅಂದರೆ ಎಂಥ ಸ್ಥಿತಿ ನಾವು ತಲುಪ್ತಾ ಇದ್ದೀವಿ ಅಂತ. ಮೇಲ್ನೋಟಕ್ಕೆ ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ, ಆದರೆ ಗಾಬರಿ ಆಗುತ್ತೆ. ಇಷ್ಟೊಂದು ಜನ ಸ್ವಾಮೀಜಿಗಳು, ಇಷ್ಟೊಂದು ಜನ ಪ್ರತಿನಿಧಿಗಳು. ಸಾಹಿತ್ಯದಲ್ಲಾದರೂ ನಾವು ಒಟ್ಟಿಗಿರೋ ಪ್ರಯತ್ನ ಪಡೋಣ. ನಮಸ್ಕಾರ. ಮಕ್ಕಳ ಸಾಹಿತ್ಯ ನಿರ್ಲಕ್ಷ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಮಾನವೀಯತೆಯನ್ನು ಕಳೆದುಕೊಂಡ ಸ್ಥಿತಿಯಿಂದ ನಾವು ಬರಬೇಕಾದಂಥ ಅನಿವಾರ್ಯತೆಯಲ್ಲಿ ಪ್ರೀತಿಸುವ ಶಕ್ತಿಯನ್ನು ಕಳೆದುಕೊಂಡ ಸಮಾಜ ಪ್ರೀತಿಸುವ ಮನಸ್ಸನ್ನು ಹೊಂದಿರಬೇಕು ಅನ್ನುವಂತಹ ಅರ್ಥಪೂರ್ಣವಾದಂತಹ ಮಾತುಗಳನ್ನು ನರಹಳ್ಳಿ ಸರ್ ಹೇಳಿದ್ದಾರೆ. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ತಮ್ಮಣ್ಣ ಸರ್ ಅವರ 2 ಚಿಕ್ಕ ಹಾಡುಗಳನ್ನು ಸುಮಿತ್ರಾ ಶೇಟ್ ಅವರು ಹಾಡಬೇಕು ಅಂತ ಕೇಳ್ಕೊಳ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಾಹಿತ್ಯಾಸಕ್ತರೇ, ತಮ್ಮಣ್ಣ ಬೀಗಾರ್ ಸರ್ ಅನೇಕ ಕವನ ಸಂಕಲನಗಳನ್ನು ರಚಿಸಿದ್ದಾರೆ.
ಅದರಲ್ಲಿ ಹಸಿರು ಕಟ್ಟೆ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಓಗುಡು ಅನ್ನುವಂತಹ ಒಂದು ಕವನ ನೋಡ್ಲಿಕ್ಕೆ ತುಂಬಾ ಚಿಕ್ಕದನ್ನಿಸಿದೆ. ಈಗಾಗಲೇ ಅಲ್ಲಿ ಬಂದ ಹಾಗೆ ಮಗು ಮನಸ್ಸಿನ ಸಾಹಿತಿಗಳು ಈ ಒಂದು ಪದ್ಯದಲ್ಲಿ ಫಸ್ಟ್ ರಚನೆಯನ್ನು ನೋಡಿದವಾಗ ಶಬ್ದಗಳು ವಾಕ್ಯಗಳು ಅನಿಸ್ತವೆ. ಆದರೆ ಪ್ರತಿಯೊಂದು ಶಬ್ದದಲ್ಲೂ ಹಾಗೂ ಆ ವಾಕ್ಯಗಳಲ್ಲೂ ಕೂಡ ಒಂದು ಅರ್ಥ ಇದೆ. ಆ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ನಾವು ಮಗುತನವನ್ನ ಕಾಣಬಹುದು ಅನ್ನುವಂತಹ ಒಂದು ಚಿತ್ರಣ ಇದೆ. ಈ ಒಂದು ಕವನಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇದ್ದೇನೆ. ಮಣ್ಣಿನ ಒಳಗೆ ಮಗುವೊಂದಿತ್ತು, ಪುಳು ಪುಳು ನೀರಿಗೆ ಚಿಗುರೊಡೆದಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಪುಳು ಪುಳು ನೀರಿಗೆ ಚಿಗುರೊಡೆದಿತ್ತು. ಮರದ ಒಳಗೆ ಮಗುವೊಂದಿತ್ತು, ಮರದ ಒಳಗೆ ಮಗುವೊಂದಿತ್ತು. ಹಣ್ಣನ್ನು ತಿನ್ನದೆ ಕೊಡುತ್ತಿತ್ತು, ಹಣ್ಣನ್ನು ತಿನ್ನದೆ ಕೊಡುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಮೋಡದ ಒಳಗೆ ಮಗುವೊಂದಿತ್ತು, ಹನಿ ಹನಿ ನೀರನ್ನು ಚಿಮುಕಿಸುತ್ತಿತ್ತು. ಮೋಡದ ಒಳಗೆ ಮಗುವೊಂದಿತ್ತು, ಹನಿ ಹನಿ ನೀರನ್ನು ಚಿಮುಕಿಸುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಎಳೆತೆನೆ ಕಾಳಲಿ ಮಗುವೊಂದಿತ್ತು, ಹಾಲನ್ನು ಕುಡಿಯದೆ ನಮಗಿಡುತ್ತಿತ್ತು. ಎಳೆತೆನೆ ಕಾಳಲಿ ಮಗುವೊಂದಿತ್ತು, ಹಾಲನ್ನು ಕುಡಿಯದೆ ನಮಗಿಡುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಚಂದ್ರನ ಒಳಗೂ ಮಗುವೊಂದಿತ್ತು, ತಾನೇ ನಗುತ್ತಲಿ ಖುಷಿ ಪಡುತ್ತಿತ್ತು. ಚಂದ್ರನ ಒಳಗೂ ಮಗುವೊಂದಿತ್ತು, ತಾನೇ ನಗುತ್ತಲಿ ಖುಷಿ ಪಡುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಹಕ್ಕಿಯ ಹಾಡಲಿ ಮಗುವೊಂದಿತ್ತು, ಮರಿಗಳ ಸಂಗಡ ಲೊಚಗುಡುತ್ತಿತ್ತು. ಹಕ್ಕಿಯ ಹಾಡಲಿ ಮಗುವೊಂದಿತ್ತು, ಮರಿಗಳ ಸಂಗಡ ಲೊಚಗುಡುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಎಲ್ಲರ ಹೃದಯದಿ ಮಗುವೊಂದಿತ್ತು, ಮಕ್ಕಳ ಪ್ರೀತಿಗೆ ಓಗೊಡುತ್ತಿತ್ತು. ಎಲ್ಲರ ಹೃದಯದಿ ಮಗುವೊಂದಿತ್ತು, ಮಕ್ಕಳ ಪ್ರೀತಿಗೆ ಓಗೊಡುತ್ತಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು, ಮಣ್ಣಿನ ಒಳಗೆ ಮಗುವೊಂದಿತ್ತು. ಮಣ್ಣಿನ ಒಳಗೆ ಮಗುವೊಂದಿತ್ತು. ಧನ್ಯವಾದಗಳು. ತಮ್ಮಣ್ಣ ಸರ್ ಒಂದು ಕಡೆ ಹೇಳ್ತಾರೆ, ಖುಷಿ ಆಯಿತು. ಹಾಲು ಕಾಯಲು ಇಟ್ಟು ಅಮ್ಮ ಹೋದಳು ಅಲ್ಲಿ, ಹಾಲು ಕಾಯಲು ಇಟ್ಟು ಅಮ್ಮ ಹೋದಳು ಅಲ್ಲಿ. ಹಾಲು ಕಾದು ಬಿಟ್ಟು ಚೆಲ್ಲಿ ಹೋಯ್ತು ಇಲ್ಲಿ. ಹಾಲು ಬಿಲ್ಲಿಗೆ ಸಿಕ್ತು ನನಗೆ ಖುಷಿ ಆಯಿತು ಅಂತ. ಹಾಗೆ ಸುಮಿತ್ರಾ ಮೇಡಮ್ ಅವರ ಹಾಡು ಎಲ್ಲರಿಗೂ ಕೂಡ ಖುಷಿಯನ್ನು ನೀಡಿದೆ ಹೇಳಿ ಭಾವಿಸ್ತಾ ಇದ್ದೇವೆ. ಈಗ ನಮ್ಮ ಜೊತೆ ಪ್ರತಿಸ್ಪಂದನೆ ಕುರಿತು ಡಾಕ್ಟರ್ ಆನಂದ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಅವರೇ ಹೇಳುವಂತೆ, ನಾನೇನು ಶಿಕ್ಷಕನಾಗಿ ಸ್ವಲ್ಪ ಬದಲಾವಣೆ ಸರ್. ಈಗ ಪ್ರೀತಿಯ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಶ್ರೀ GS ನಾಗನಾಥ್, ಪ್ರಸಿದ್ಧ ಚಿತ್ರಕಲಾವಿದರು, ಬೆಂಗಳೂರು, ಇವರಿಗೆ